ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಚನಾ ಹರೀಶ್. ನಾನು ತುಂಬ ದಿವಸ ಮಿನಿ ವ್ಲಾಗ್ ಮಾಡಬೇಕು ಅನ್ಕೋತಾ ಇದ್ದೆ, ಆಗಲಿಲ್ಲ. ಇವತ್ತು ನಮ್ಮ ಮಳವಳ್ಳಿ ಹತ್ರ ಮದ್ದಳೇಶ್ವರ ದೇವಸ್ಥಾನ ಇತ್ತು, ಅಲ್ಲಿ ಇವತ್ತು ತೇರು. ಸೊ ಅಲ್ಲಿ ಹೋಗಿ ತೇರು ಕ್ಯೂವಲ್ಲಿ ಇರ್ಬೇಕಾದ್ರೆ ಬಸ್ಸನ್ನೆಲ್ಲ ನೋಡಿಕೊಂಡು ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ನಾವು ಕ್ಯೂವಲ್ಲಿ ನಿಂತಿದ್ದೋ. ತುಂಬ ಬಿಸಿಲಿತ್ತು. ಪೂಜೆ ಮುಗಿಸಿ ಹಾಗೆ ಕ್ಯೂನಲ್ಲಿ ನಿಂತು ಆ ಪೂಜೆ ಬಸಪ್ಪನ ಕಡೆಯಿಂದ ಪೂಜೆ ಎಲ್ಲ ಆದಮೇಲೆ ನಾವು ಹಾಗೆ ನಿಂತಿದ್ವಿ. ತುಂಬ ಬಿಸಿಲಿತ್ತು, ಆದ್ದರಿಂದ ಅದು ಬರೋ ಗಂಟೆ ಕ್ಯೂವಲ್ಲಿ ನಿಲ್ಲಲೇಬೇಕಲ್ಲ. ಆದರೂ ತೇರು ನೋಡೋ ಗಂಟೆ ಇದೆಲ್ಲ ನಮಗೆ ಪೂಜೆ ಮುಗಿಸಿ ಹೋಗ್ಬೇಕಾದ್ರೆ ದೇವರು ನಮಗೆ ಮುಂದೆನೇ ಸಿಕ್ತು. ಅದನ್ನು ದರ್ಶನ ಮಾಡ್ಕೊಂಡು ಮತ್ತು ಅದನ್ನು ಸ್ವಲ್ಪ ವೀಡಿಯೋನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾವು ಪೂಜೆ ಬರೋದಕ್ಕೂ ನಮ್ಗೆ ಹಳ್ಳಿಕಟ್ಟೆ ಸುತ್ತೋದಕ್ಕೂ ದರ್ಶನ ಆಯಿತು. ಮದ್ದಳಪ್ಪನ ದರ್ಶನ ಆಯಿತು ನಮಗೆ. ಅದು ಉದ್ಭವ ಮೂರ್ತಿ ಇದನ್ನು ತೇರು ಕುಣಿಸಿ ತೇರು ಎಳೆಯುತ್ತಾರೆ. ಅದಾದಮೇಲೆ ಅದನ್ನು ಮುಂದೆ ಒಂದು ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ತಗೊಂಡೋಗಿ ತೇರು ಕುಣಿಸ್ತಾರೆ. ನಮಗೆ ಕ್ಯೂವಲ್ಲಿ ನಿಂತ್ಕೊಂಡ ತಕ್ಷಣ ದೇವ್ರು ಸಿಕ್ತಿಲ್ವಲ್ಲ, ದರ್ಶನಕ್ಕೆ ಅನಿಸ್ತಿತ್ತು. ಈಚೆಗೆ ಬಂದು ಹಳ್ಳಿಕಟ್ಟೆ ಹತ್ರ ನಿಂತ್ಕೊಂಡ ತಕ್ಷಣ ದರ್ಶನ ಆಯಿತು. ಮುಗಿಸ್ಕೊಂಡು ಹಾಗೆ ಅದೊಂದು ವೀಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಅತ್ತೆ ಅಕ್ಕ ಊಟ ಮಾಡಿದರು, ಅಡುಗೆ ಹೇಳಿದರು ಊಟಕ್ಕೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಇನ್ನೂ ತೇರು ಎಳೆದಿರಲಿಲ್ಲ. ಸೊ ಅವರು ಹೊರಡೋಕ್ಕೆ ಅಂತ ರೆಡಿ ಆಯ್ತಿದ್ರಲ್ಲ, ಆದ್ದರಿಂದ ಅಲ್ಲೇ ಊಟ ಮಾಡಿಕೊಂಡು ವರ್ಷ ನಾವು ಇದೇ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಸಾದ ಅಂತ ಕೊಡ್ತಾರೆ, ಅಲ್ಲಿ ಊಟ ಮಾಡ್ತಿದ್ದೋ. ಬಟ್ ಇವರು ಊಟಕ್ಕೆ ಕರೆದಿದ್ರಲ್ಲ, ಫಸ್ಟೇ ಹೇಳಿದರು ಮನೆ ಹತ್ರ ಬಂದು ಊಟಕ್ಕೆ ಬನ್ನಿ ಅಂತ. ಊಟ ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ತೇರು ಸಿಕ್ತು ಹತ್ರನೇ. ತೇರನ್ನ ನೋಡ್ಕೊಂಡು ಒಂಥರ ಖುಷಿ ಆಯಿತು. ಅಪ್ಪ ದೇವರೇ, ರಶ್ ಇತ್ತಲ್ಲ, ಸೊ ಅದಕ್ಕಾಗಿ ಹೊರ್ಟೋಗೋ ಹುಡುಗರೆಲ್ಲ ಕರ್ಕೊಂಡೋಗಿದ್ವಲ್ಲ, ಬಿಸಿಲಿತ್ತು ಅಂದ್ಕೊಂಡು ಹಾಗೆ ದರ್ಶನ ಮಾಡ್ಕೊಂಡು ಬಂದೆ. ಥ್ಯಾಂಕ್ ಯು.